ಬಸವ ಜಯಂತಿ 2026 ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಕಲಬುರಗಿ 20 ಏಪ್ರಿಲ್ 2026 ಬಸವ ಜಯಂತಿ ವ್ಯವಕಲನ 2026 ಪೂರ್ವ ಸಂಧ್ಯೆಯಲ್ಲಿ ಬಸವ ಬಂಧು ಸಮಿತಿ ವತಿಯಿಂದ ಭಕ್ತಿ ಭಾವದಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸಮಾಜದಲ್ಲಿ ಸಮಾನತೆ ಮತ್ತು ಸೇವೆಯ ಮಹತ್ವವನ್ನು ಸಾರುವ ಬಸವಣ್ಣನ ತತ್ವಗಳನ್ನು ಈ ಕಾರ್ಯಕ್ರಮದಲ್ಲಿ ಒತ್ತಿ ಹೇಳಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಡಮನಿ ಅವರು ಉದ್ಘಾಟಿಸಿದರು. ಅವರು ತಮ್ಮ ಭಾಷಣದಲ್ಲಿ ತ್ರಿವಿಧ ದಾಸೋಹ, ಅನ್ನದಾಸೋಹ, ಆರೋಗ್ಯ ದಾಸೋಹ ಮತ್ತು ವಿದ್ಯಾ ದಾಸೋಹಗಳ ಮಹತ್ವವನ್ನು ವಿವರಿಸಿ, ಇವು ಸಮಾಜದಲ್ಲಿ ಸಹಕಾರ, ಮಾನವೀಯತೆ ಮತ್ತು ಸಮಾನತೆಯನ್ನು ಬೆಳೆಸುವಲ್ಲಿ ಅತ್ಯಂತ ಪ್ರಸ್ತುತವಾಗಿದೆ ಎಂದು ತಿಳಿಸಿದರು. ಬಸವ ಬಂಧು ಸಮಿತಿಯ ಅಧ್ಯಕ್ಷರಾದ ಗಣಪತಿ ನಿಂಬೆಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಬಸವಣ್ಣನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಸಿದ್ದಾರೂಢ, ಮಹಾಂತೇಶ್ ಪಾಟೀಲ್, ವೀರೇಶ್, ಚಂದ್ರಶೇಖರ್, ಮಲ್ಲಿಕಾರ್ಜುನ್, ರಾಜಶೇಖರ್, ಗುಂಡಪ್ಪ, ಸಂತೋಷ್, ಮಲ್ಲಿನಾಥ್, ಗುರುಪಾದಪ್ಪ, ಸಂಜೀವ್ ಕುಮಾರ್, ಗುಂಡಪ್ಪ ಕಿಣಿ, ವಿಜಯ್ ಕುಮಾರ್, ಪ್ರಕಾಶ್, ಶರಣಬಸಪ್ಪ, ಶಿವಶರಣಪ್ಪ, ರೇವಣಸಿದ್ದಪ್ಪ, ಶಿವಲಿಂಗಪ್ಪ ಮತ್ತು ಪ್ರಕಾಶ್ ತಡಕಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಎಲ್ಲರಿಗೂ ಅನ್ನದಾಸೋಹವನ್ನು ನೀಡಲಾಗಿದ್ದು, ಬಸವಣ್ಣನ ಸಮಾನತೆ ಮತ್ತು ಸೇವಾ ತತ್ವಗಳನ್ನು ಪ್ರತಿಬಿಂಬಿಸಲಾಯಿತು.
ಎಲ್ರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಸಮಸ್ತ ಎಲ್ಲ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಅಣ್ಣ ಬಸವಣ್ಣನವರ ಒಂದು ತ್ರಿವಿಧ ದಾಸೋಹಕ್ಕೆ ಒಂದು ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ಎಲ್ಲ ನೌಕರ ವರ್ಗರು, ಅಂದರೆ ಬಸವ ಬಂಧು ಅಂತನ್ನುವಂಥ ಒಂದು ಆರ್ಗನೈಸೇಷನ್ ಅಡಿಯಲ್ಲಿ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಇವತ್ತು ಶರಣಬಸವೇಶ್ವರ ಒಂದು ಸಂಸ್ಥಾನದ ಮೈದಾನದಲ್ಲಿ, ದೇವಸ್ಥಾನದ ಮೈದಾನದಲ್ಲಿ ಅನ್ನದಾಸೋಹದ ಕಾರ್ಯಕ್ರಮವನ್ನು ಇವತ್ತು ಹಾಕ್ಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷ ಬಸವ ಬಂಧು ಕಮಿಟಿಯಿಂದ ಮಾಡ್ತಾನೆ ಇರ್ತಾರೆ. ಹಾಗೂ ಇದಷ್ಟೇ ಅಲ್ಲದೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಇವತ್ತೇನು ಪ್ರಸಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜೊತೆಗೆ ಭಾಳಷ್ಟು ಜನ ಇಲ್ಲಿ ಬರುವಂಥ ಭಕ್ತಾದಿಗಳು ಕೂಡ ಏನಪ್ಪ ಅಂತಂದರೆ ಪ್ರಸಾದದ ಒಂದು ಸೇವನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಣ್ಣ ಬಸವಣ್ಣನವರ ಒಂದು ವಚನಕ್ಕೆ ಸಂಬಂಧಪಟ್ಟಂತೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಹಳಿಯಲು ಬೇಡ ಅನ್ನುವಂಥ ಒಂದು ಉಕ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿರುವಂಥ ಎಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲ ಅಣ್ಣ ಬಸವಣ್ಣನವರ ಒಂದು ತತ್ವಕ್ಕೆ ಅಡಿಯಾಗಿ ತಮ್ಮ ನಿರಂತರ ಕಾಯಕವನ್ನು ಮಾಡ್ತಾ, ಜೊತೆಗೆ ಈ ತೆರನಾದಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಸವ ಬಂಧು ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮ ಗಣಪತಿಯವರಿಗೂ, ಹಾಗೂ ಇನ್ನಿತರ ಸದಸ್ಯರಾದಂಥ ಸಿದ್ದಾರೂಢ ಅವರಿಗೂ, ಹಾಗೂ ದೊಡ್ಡಮನಿಯವರಿಗೂ, ಹಾಗೂ ಎಲ್ಲ ರಾಜು ಅವರಿಗೂ, ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ತೆರನಾಗಿ ಹಲವಾರು ಚಟುವಟಿಕೆಗಳನ್ನು ಅವ್ರು ನಿರಂತರವಾಗಿ ಬಸವ ಬಂಧು ಕಮಿಟಿಯನ್ನು ಹಮ್ಮಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಚಾಮರಾಜ ದೊಡ್ಡಮನಿ, ಜಿಲ್ಲಾ ಕೀಟಶಾಸ್ತ್ರಜ್ಞ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಲಬುರಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಆರೋಗ್ಯ ಇಲಾಖೆ ಸಮಸ್ತ ನೌಕರರು ಕೂಡ್ಕೊಂಡು ಒಂದು ಬಸವ ಜಯಂತಿ ಪ್ರಯುಕ್ತ ಅನ್ನದಾಸೋಹ ಮಾಡಬೇಕು. ಅಣ್ಣ ಬಸವಣ್ಣವರು ಹೇಳಿದ ಪ್ರಕಾರ ಅವ್ರದ್ದು ಸಿದ್ಧಾಂತ ಏನಂದ್ರೆ ಸರ್ವೋದಯ ಮೀನ್ಸ್ ಕಾಯಕ ಮತ್ತು ದಾಸೋಹ. ನಾವು ಕಾಯಕ ಮಾಡಿ ನಾವು ಬದುಕಬೇಕು, ಇನ್ನೊಬ್ರಿಗೆ ಬದುಕಕ್ಕೆ ತಮ್ಮಿಂದ ಏನಾಗ್ತದಲ್ಲ, ದಾಸರು ಹೇಳಿರ್ತಾರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ, ಅದು ನಮ್ಮಿಂದ ಏನೇ ಆಗ್ತದೆ. ಒಂದು ಸಮಾಜಮುಖಿ ಕಾರ್ಯ, ಒಂದು ಅನ್ನದಾಸೋಹ ಆಗ್ಬೋದು, ಯಾವುದೇ ಒಂದು ಬಡ ಮಕ್ಕಳಿಗೆ ಏನು ಶಾಲಾ ಶಿಕ್ಷಣಕ್ಕೆ ತೊಂದರೆ ಆದ್ರೆ ಹೆಲ್ಪ್ ಮಾಡೋದು. ನಮ್ದು ಒಂದು ಬಸವ ಬಂಧುಗಳಂತ ಒಂದು 20 ಜನರ ಟೀಮ್ ಇದೆ ರೀ. ಅವರೆಲ್ಲರೂ ಕೂಡಿ ಪ್ರತಿ ವರ್ಷ ಇಲ್ಲಿ ಶರಣಬಸವೇಶ್ವರ ದೇವಸ್ಥಾನ ಮೈದಾನದಾಗ ಮಾಡ್ಬೇಕಂತ ನಾವು ಹಮ್ಮಿಕೊಂಡಿದ್ದೀವಿ. ಇದೇ ತರನಾಗಿ ಮಾಡ್ತೀವಿ. ಮತ್ತು ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ಮುಂದಿನ ಒಂದೆರಡು ಸಿದ್ದಾರೂಢ ಅವರು ಮಾತಾಡ್ತಾರೆ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಾವೆಲ್ಲರ ಬಸವ ಬಂಧು ಏನು ಟೀಮ್ ಇದೆ ಎಲ್ಲ ನಮ್ಮ ಕಮಿಟಿ, ಈ ಕಮಿಟಿ ವತಿಯಿಂದ ಒಂದು 20 ಜನರ ಕಮಿಟಿ ವತಿಯಿಂದ ಇವತ್ತಿನ ದಿವಸ ನಾವು ಒಂದು ದಾಸೋಹ ಒಂದು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ದಾಸೋಹ ನಾವು ಮಾಡ್ತಾ ಇರಬೇಕು. ಪ್ರತಿಯೊಬ್ಬರು ಇವತ್ತಿನ ದಿವಸ ಪ್ರತಿಯೊಂದು ಜೀವಿ ಬದುಕಬೇಕಂದ್ರಲ್ಲ ಅವರಿಗೆ ಅನ್ನ ಬೇಕು. ಆ ಅನ್ನ ಎಲ್ಲ ನೀಡ್ತಕ್ಕಂಥ ದೇವ್ರನ್ನ, ಆ ದೇವರು ಇಲ್ಲ ನಮ್ಮ ಕಾಯಕದಾಗ ಬರ್ಲಿ, ಆ ಕಾಯಕ್ಕೆಲ್ಲ ನಾವು ಇದೇ ರೀತಿಯಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸಿದ್ದಾರೂಢ. ಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ.